ನಿನ್ನೆ ಕರ್ನಾಟಕ ಶಾಶ್ವತ ಹಿಂದುಳಿದ ಆಯೋಗದ ಮೊದಲ ಸಭೆ ನಡೀತು. ಆ ಸಭೆಯನ್ನು ಅದರಲ್ಲಿರ್ತಕ್ಕಂಥ ಸಮಿತಿಯವ್ರನ್ನ ನೋಡಿದಂಥ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಿಂದುಳಿದವರಿಗೆ ಹೇಗೆ ಬೆನ್ನಿಗೆ ಚೂರಿ ಹಾಕಿ ಹೇಗೆ ಅನ್ಯಾಯ ಮಾಡಿದರು ಅಂತಕ್ಕಂಥದ್ದನ್ನು ನಾವೆಲ್ಲ ಇವತ್ತು ಒಮ್ಮೆ ತಿಳ್ಕೊಳ್ಬೇಕಾಗಿದೆ. ಬಹುಶಃ 4 ದಶಕಗಳ ಕಾಲ ರಾಜಕಾರಣ ಮಾಡಿದಂಥ ಸಿದ್ದರಾಮಯ್ಯನವರು ಲಕ್ಷಾಂತರ ಹಿಂದುಳಿದವರ ಭಾವನೆಗೆ ಕೊಡಲಿ ಪೆಟ್ಟನ್ನು ಇಟ್ಟಿದ್ದಾರೆ. ಸದಾ ಅವರ ಒಂದಷ್ಟು ಅನುಚರರು ಅವರನ್ನು ಸ್ವರ್ಗೀಯ ದೇವರಾಜ ಅರಸು ಅವರನ್ನು ಹೋಲಿಕೆ ಮಾಡ್ತಾರೆ. ದೇವರಾಜ ಅರಸು ಅವರ ಒಂದು ತೃಣಕ್ಕೆ, ಒಂದು ಕೂದಲಿಗೆ ಸಮಾನ ಇಲ್ದಿರುವಂಥ ವ್ಯಕ್ತಿ ಸಿದ್ದರಾಮಯ್ಯ. ದೇವರಾಜ ಅರಸು ಅವರಿಗೆ ಬದ್ಧತೆ ಇತ್ತು. ಯಾರೆಲ್ಲ ಇವತ್ತಿನ ಕಾಂಗ್ರೆಸ್ಸಿನ ಅತಿರಥ ನಾಯಕರುಗಳಂತಿದ್ದಾರೆ, ಪ್ರತಿಯೊಬ್ಬ ಹಿಂದುಳಿದವರನ್ನು ಗುರುತು ಮಾಡಿ ಅವರನ್ನು ಬೆಳೆಸೋವಂಥ ಕೆಲಸ ಮಾಡಿದ್ರು, ಅವರನ್ನು ರಾಜಕೀಯಕ್ಕೆ ತೆಗೆದುಕೊಂಡ್ಬಂದರು. ನೀವು ಕಾಂಗ್ರೆಸ್ಸಿನ ಯಾವುದೆಲ್ಲ ನಾಯಕರು ನೋಡಿ, ಅದು ವೀರಪ್ಪ ಮೊಯ್ಲಿ ಇರ್ಬೋದು, ಅದು ಧರ್ಮಸಿಂಗ್ ಇರ್ಬೋದು, ಅದು ಜನಾರ್ದನ್ ಪೂಜಾರಿ ಇರ್ಬೋದು, ಅದು ನಮ್ಮ ಎಚ್ ವಿಶ್ವನಾಥ್ ಇರ್ಬೋದು, DK ನಾಯ್ಕರ್ ಇರ್ಬೋದು, ಮೋಟಮ್ಮ ಇರ್ಬೋದು, ಖರ್ಗೆ ಇರ್ಬೋದು, ಸುಬ್ಬಯ್ಯ ಶೆಟ್ಟಿ. ಅಂದರೆ ದಿವಂಗತ ದೇವರಾಜ ಅರಸು ಅವರು ಸಣ್ಣ ಸಣ್ಣ ಜಾತಿಯವರನ್ನು ಹುಡುಕಿ ಕರ್ನಾಟಕ ರಾಜಕಾರಣದಲ್ಲಿ ಇವತ್ತು ನಾಯಕತ್ವವನ್ನು ಕೊಟ್ಟರು. ಆದರೆ ಸಿದ್ದರಾಮಯ್ಯ ಇವತ್ತು ನಾಟಕ ಮಾಡಿದ್ದು ಬಿಟ್ಟರೆ ಪ್ರತಿ ಸಂದರ್ಭದಲ್ಲೂ ಮೇಲ್ವರ್ಗದವ್ರ ಮೇಲೆ ಒಂದು ಸಂಘರ್ಷವನ್ನು ಇಡೋ ಥರ, ಒಂದು ಕೈನಲ್ಲಿ ಹಿಂದುಳಿದವ್ರಿಗೆ ನಾನೇನೋ ಸಾಧನೆ ಮಾಡಿಬಿಡ್ತೀನಿ, ಹಿಂದುಳಿದವ್ರ ಪರವಾಗಿ ನಾನು ನಿಂತು ಬಿಡ್ತೀನಿ ಅಂತೇಳಿ ಅವ್ರ ಪರವಾಗಿ ಮಾತನಾಡ್ತಾ ಅವರನ್ನು ದಮನ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯ ಮಾಡಿದ್ರು. ನಾನು ಯಾಕೆ ಇವತ್ತು ಈ ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ಆಯಿತು ಅಂತಂದರೆ, ಯಾವ ಶಾಶ್ವತ ಹಿಂದುಳಿದ ವರ್ಗಕ್ಕೆ ನೇಮಕ ಮಾಡಿರುವಂಥ ಈ ಕಮಿಟಿ ಇದೆಯಲ್ಲ, ಈ ಕಮಿಟಿ ಒಳಗಡೆ ಅವರು 108 ಹಿಂದುಳಿದ ಜಾತಿ ಇದೆಯಲ್ಲ, ಅವ್ರಿಗೆ ಪ್ರಾತಿನಿಧ್ಯ ಕೊಟ್ಟಿಲ್ಲ. ಅವ್ರು ಕೊಟ್ಟಿರೋದು ಯಾರಿಗೆ? ಬಂಟರಿಗೆ. ಹೇಳೋದು ಹಿಂದುಳಿದ ವರ್ಗದ ನ್ಯಾಯ ಆಯೋಗ. ಬಂಟರಿಗೆ, ಯಾದವರಿಗೆ, ಒಕ್ಕಲಿಗರಿಗೆ, ಲಿಂಗಾಯತರಿಗೆ. ಯಾವುದರಲ್ಲಿ? ಈ ಹಿಂದುಳಿದ ವರ್ಗದ ಆಯೋಗದ ಒಳಗಡೆ ನಿನ್ನೆ ಏನು ಮಧುಸೂದನ್ ನೇಮಕ ಮಾಡಿದ್ದಾರೆ, ಅವರು ಬಂಟ ಸಮುದಾಯಕ್ಕೆ ಸೇರಿದಂಥವ್ರು. ಅಂದರೆ ತಮ್ಮ ಇಡೀ ರಾಜಕೀಯ ಜೀವನವನ್ನು ಹಿಂದುಳಿದವ್ರ ಹೆಸರು ಹೇಳಿ ಒಬ್ಬನೇ ಒಬ್ಬ ಹಿಂದುಳಿದವನನ್ನು ಮೇಲಕ್ಕೆ ತರುವಂಥ ಕೆಲಸ ಮಾಡಲಿಲ್ಲ. ನಾನು ಯಾಕೆ ಹೇಳಿದೆ ಅಂದರೆ, ದೇವರಾಜ ಅರಸು ಏನು ಮಾಡಿದ್ರು, ಸಿದ್ದರಾಮಯ್ಯ ಏನು ಮಾಡಿದ ಅಂತ. ದೇವರಾಜ ಅರಸು ಹಿಂದುಳಿದವರಿಗೆ ಒಂದು ಭಗವದ್ಗೀತೆ ಅಂತ ಕರೀತಾರೆ, LG ಅವನೂರು ವರದಿ ಮುಖಾಂತರ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗದವರಿಗೆ ಒಂದು ಧ್ವನಿ ಮಾಡುವಂಥ ಕೆಲಸವನ್ನು ದೇವರಾಜ ಅರಸು ಅವರು ಮಾಡಿದ್ರು. ಮಹಾರಾಜರು ಮಿಲ್ಲರ್ಸ್ ಕಮಿಷನ್ ಮಾಡಿದ್ರು. 40 ವರ್ಷ ಮಾಡಿದ್ರಲ್ಲ, ನಿಮ್ಮ ಸಾಧನೆ ಏನು? ಒಂದಾದರೂ ಹಿಂದುಳಿದವ್ರಿಗೆ ನಟನೆ ಮಾಡಿದ್ದು ಬಿಟ್ಟರೆ ಇನ್ನೇನಿಲ್ಲ. ನೀವು ಯಾವ ಹಿಂದುಳಿದ ನಾಯಕ? ನೀನು 108 ಸಮುದಾಯಗಳಿದೆ, 108 ಸಮುದಾಯ ಬಿಟ್ಟರೆ ಅವ್ರದ್ದೊಂದು ಕುರುಬ ಸಮುದಾಯ ಬಿಟ್ಟರೆ ಇನ್ನು ಒಬ್ಬರಿಗೆ ಏನಾದ್ರು ನ್ಯಾಯ ಕೊಟ್ಟಿದ್ದೀರಾ ನೀವು? ಒಬ್ಬರಿಗೆ ನಿಮ್ಮ ಅವಕಾಶ ಬಂದಾಗ ಯಾರನ್ನ ನೀವು ಹಿಂದುಳಿದವರ ರವಿವರ್ಮ ಕುಮಾರ್ ಕುಂಚುಟಿಗ ಸಮಾಜದವ್ರನ್ನ ಹಿಂದುಳಿದ ವರ್ಗದ ಇದನ್ನು ಮಾಡ್ತೀರಾ, ನೀವು ಆಯೋಗದ ಅಧ್ಯಕ್ಷನಾಗಿ ಮಾಡ್ತೀರಾ. ಕಾಂತರಾಜು ನಿಮ್ಮದೇ ಸಮಾಜದವರು. ಈಗ ಮಧುಸೂದನ್ ನಾಯಕ್, ಯಾರೆಲ್ಲ ಹಿಂದುಳಿದ ವರ್ಗದ ಹೆಸರಿನಲ್ಲಿ ಪ್ರಯೋಜನ ಪಡೆದಿದ್ದಾರೆ ನಮ್ಗೆ ಗೊತ್ತಿದೆ. ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದ ಹೆಸರಿನಲ್ಲಿ ಅತ್ಯಂತ ಲಾಭ ಮಾಡಿರ್ತಕ್ಕಂಥ ಸಮುದಾಯಗಳು ಯಾವುದಪ್ಪ ಅಂತಂದರೆ 2 ಸಮುದಾಯ, ಒಂದು ಕುರುಬ ಸಮುದಾಯ, ಒಂದು ಈಡಿಗ ಸಮುದಾಯ. ಇನ್ನು 106 ಜಾತಿಗಳಿಗೆ ಒಂದೇ ಒಂದು ರೆಪ್ರೆಸೆಂಟೇಷನ್ ಇಲ್ಲ, ಒಂದು ಸಣ್ಣ ರೆಪ್ರೆಸೆಂಟೇಷನ್. ಈ ಜಾತಿಯವ್ರು ಬಿಟ್ಟು ಇನ್ನೊಬ್ಬ ಈ 108 ಜಾತಿಯಿಂದ ಒಬ್ಬ MLA ಆಗಿಲ್ಲ, ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿಲ್ಲ. ನಿಮಗೂ ಇವ್ರನ್ನ ತರಬೇಕು ಅಂತ ಆಗಲಿಲ್ಲ.